ಸಂಕುಚಿತವಾಗಿಬಿಟ್ಟಿದೆ. ನಿನ್ನ ಪಂಚಮ ರೂಪದ ಉಪಾಸನೆ ಮಾಡ್ತಾ ಇದ್ದೇನೆ. ನನ್ನ ಮನಸ್ಸನ್ನು ಪ್ರಪಂಚಯ ವಿಸ್ತಾರಗೊಳಿಸು. ನಾನು ವಿಶಾಲವಾದ ಮನಸ್ಸಿನಿಂದ ಯೋಚನೆ ಮಾಡುವಂತಾಗಲಿ. ನನ್ನ ಬಗ್ಗೆ ಅಲ್ಲ, ನನ್ನ ಮನೆಯವರ ಬಗ್ಗೆ ಅಲ್ಲ, ಇಡೀ ಜಗತ್ತಿನ ಬಗ್ಗೆ ಯೋಚನೆ ಮಾಡುವಾಗಲಿ. ಆ ರೀತಿ ಯಾವಾಗ ಯೋಚನೆ ಮಾಡ್ತೇವೆ ಆಗಲೇ ನಮ್ಮ ಮನಸ್ಸಿನಲ್ಲಿ ಬರುವ ಆಸೆ ಏನು, ಯಾವಾಗ ಶಿವನ ಅನುಗ್ರಹ ಆಗ್ತದೆ ಆಗಲೇ ನಿಜವಾಗಿ ಮನಸ್ಸಿನಲ್ಲಿ ಬರುವ ಆಸೆ ಏನಂದ್ರೆ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು. ಸರ್ವೇ ಜನ, ಎಲ್ಲ ಸಜ್ಜನರು ವಿಶೇಷವಾಗಿ ಅವ್ರಿಗೆ ಒಳ್ಳೇದಾಗ್ಲಪ್ಪ, ಎಲ್ರಿಗೂ ಒಳ್ಳೇದಾಗ್ಲಪ್ಪ. ನೋಡಿ, ಈ ಭಾವನೆ ಮನಸ್ಸಿನಲ್ಲಿ ಬರಬೇಕು. ಅದು ಶಿವನ ಅನುಗ್ರಹದಿಂದ. ಎರಡನೆಯದ್ದು ಮನಸ್ಸಿನ ಸಬ್ ಡಿವಿಷನ್ ಯಾವುದು ಅಂತ ಹೇಳಿದ್ರೆ ಅಹಂಕಾರ. ಇದು ಬುದ್ಧಿ ಎರಡನೆಯದ್ದು. ಈ ಬುದ್ಧಿ ಅಂದ್ರೆ ನಿರ್ಧಾರ ಮಾಡುವಂತಹ ಶಕ್ತಿ. ಎರಡು ಬುದ್ಧಿಯ ಕೆಲಸ ಮುಖ್ಯವಾಗಿ. ಒಂದೇನೆಂದ್ರೆ ಅರ್ಥ ಮಾಡಿಕೊಳ್ಳುವುದು, ಎರಡನೇದೇನು ಅಂತ ಹೇಳಿದ್ರೆ ನಿರ್ಧಾರ ತಗೊಳ್ಳುವುದು. ಅರ್ಥ ಮಾಡಿಕೊಳ್ಳುವುದು ಅಂತ ಹೇಳಿದ್ರು ಒಂದೇ, ಒಳಗೆ ಹೋಗಿ ಅದು ಮೆಮರಿಯಲ್ಲಿ ಕೂರುವುದು ಅಂತ ಹೇಳಿದ್ರು ಒಂದೇ, ನಮ್ಮ ನೆನಪಿನ ಶಕ್ತಿಯಲ್ಲಿ ಸೇರಿಕೊಳ್ಳುವುದು ಅಂತ ಹೇಳಿದ್ರು ಒಂದೇ, ಅರ್ಥ ಆಗೋದು ಅಂತ ಹೇಳಿದ್ರು ಒಂದೇ. ಯಾಕಂದ್ರೆ ಅರ್ಥವಾಗದೇ ಇದ್ರೆ ಒಳಗೆ ಹೋಗಿ ಕೂತ್ಕೊಳ್ಳಲ್ಲ ಅದು. ಅದಕ್ಕಾಗಿ ಮೊದಲು ಅವಬೋಧನೆ ಅಂತ ತಿಳಿದುಕೊಳ್ಳುವುದು. ಬುದ್ಧಿ ಅನ್ನುವುದಕ್ಕೆ ಅದೇ ಬುಧ ಅವಬೋಧನೆ ಅಂತಾನೆ ಧಾತು. ಅದು ತಿಳ್ಕೊಳ್ಳುವುದು, ಅರ್ಥವಾಗುವುದು, ಅದು ಬುದ್ಧಿಯ ಕೆಲಸ. ಅರ್ಥವಾಗಿ ಏನಾಯ್ತು ಅಂತ ಹೇಳಿದ್ರೆ ಸರಿಯಾದ ನಿರ್ಧಾರವನ್ನು ಜೀವನದಲ್ಲಿ ತಗೊಳ್ಳುವಂತಹದ್ದೇನಿದೆ ಅದು ಬಹಳ ಮುಖ್ಯ. ಇವತ್ತೇನಾಗ್ತಾ ಇದೆ ನಮ್ಮ ಜೀವನದಲ್ಲಿ? ನಾವು ನಿರ್ಧಾರ ಯಾವುದು ತಗೊಳ್ತಾ ಇದ್ದೇವೆ? ಕೇವಲ ನಾನು ಬದುಕಲಿಕ್ಕೆ ಏನು ಬೇಕೋ ಅಷ್ಟೇ ನಿರ್ಧಾರ ತಗೊಳ್ತಾ ಇದ್ದೇವೆ. ನೋಡಿ, ನಮ್ಮ ನಿರ್ಧಾರಗಳಲ್ಲಿ ಇವತ್ತೇನು ಅಂದ್ರೆ ನಮ್ಮ ಡಿಸಿಷನ್ ಹೇಗಿರ್ತದೆ ಅಂದ್ರೆ ನಾನು ಚೆನ್ನಾಗಿ ಬದುಕಬೇಕು, ಅದಕ್ಕೇನು ಬೇಕೋ ಅಷ್ಟೇ. ಅಂದ್ರೆ ಅಷ್ಟು ಸಂಕುಚಿತವಾಗಿ ಬಿಟ್ಟಿದೆ ನಮ್ಮ ಬುದ್ಧಿ. ಅಷ್ಟೇ ನಿರ್ಧಾರ ಅದಕ್ಕಿಂತ ಹೆಚ್ಚು ನಿರ್ಧಾರ ತಗೊಳ್ಳಿಕ್ಕೆ ಬರೋಲ್ಲ ಈ ಬುದ್ಧಿಗೆ, ಸಾಧ್ಯವೇ ಇಲ್ಲ. ಯೋಚನೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ, ನಿರ್ಧಾರ ತಗೊಳ್ಲಿಕ್ಕಂದು ಮೊದಲೇ ಸಾಧ್ಯ ಇಲ್ಲ. ಆ ರೀತಿ ಬಂದು ನಮಗೆ ಗೊತ್ತಾಗಲ್ಲಪ್ಪ, ಅದೇನು ನಮ್ಗೆ ಗೊತ್ತಾಗಲ್ಲ, ಅದೆಲ್ಲ ಏನು ಅವ್ರ ಹತ್ರ ಹೋಗಿ ಕೇಳಿ, ನಮಗೆ ಗೊತ್ತಿಲ್ಲ. ನೋಡಿ, ಈ ರೀತಿ ಹೇಳಿ ನಾವು ತಪ್ಪಿಸಿಕೊಂಡು ಬಿಡ್ತೇವೆ ಹೊರತು ದೊಡ್ಡ ಯಾವ ನಿರ್ಧಾರಗಳನ್ನು ತಗೊಳ್ಳಿಕ್ಕೆ ಹೋಗಲ್ಲ. ಅಂದ್ರೆ ಇದು ನಾವೇನು ಹೇಳ್ತೇವೆ ಅಂದ್ರೆ ರಿಸ್ಕ್ ತಗೊಳ್ಳೋದು ಅಂತ ಹೇಳ್ತೇವೆ. ಯಾವ ಮನುಷ್ಯನ ಇವತ್ತು ರಿಸ್ಕ್ ತಗೊಳ್ಳಿಕ್ಕೆ ತಯಾರಿಲ್ಲ ನೋಡಿ. ಮತ್ತೇನು ಅಂದ್ರೆ ಜವಾಬ್ದಾರಿಯನ್ನು ಇನ್ನೊಬ್ಬರ ಹೆಗಲ ಮೇಲೆ ಹಾಕ್ಲಿಕ್ಕೆ ನೋಡ್ತಾರೆ. ತಮಗ್ ಬೇಡ, ತಾವ್ಯಾರು ಜವಾಬ್ದಾರಿ ತಗೊಳ್ಳಿಕ್ಕೆ ಹೋಗಲ್ಲ. ಅದು ಕೂಡ ಧರ್ಮದ ಜವಾಬ್ದಾರಿ ಯಾರೂ ತಗೊಳ್ಳಿಕ್ಕೆ ತಯಾರಿಲ್ಲ ಇವತ್ತು. ದೇವರ ಬಗ್ಗೆ ಜವಾಬ್ದಾರಿ ಯಾರೂ ತಗೊಳ್ಳಿಕ್ಕೆ ತಯಾರಿಲ್ಲ ನೋಡಿ, ಯಾರಿಗೂ ತಯಾರಿಲ್ಲ. ಯಾಕಂದ್ರೆ ಆ ರಿಸ್ಕ್ ಯಾರಿಗೂ ಬೇಡ. ಅಂದ್ರೆ ಅಷ್ಟು ಸಂಕುಚಿತವಾಗಿಬಿಟ್ಟಿದೆ. ಅದಕ್ಕೆ ಶಿವನ ಬಳಿ ಪ್ರಾರ್ಥನೆ ಮಾಡ್ಕೊಳ್ಳೋದು, ಶಿವನೇ ಈ ಬುದ್ಧಿ ಏನಿದೆ, ಬುದ್ಧಿ ನಿರ್ಧಾರ ತಗೊಳ್ಬೇಕು. ಎಂಥ ನಿರ್ಧಾರ ಅಂದ್ರೆ 4 ದಿನ ಇಲ್ಲಿ ತಿಂದು ಬದುಕಿ ಹೋಗ್ಲಿಕ್ಕೆ ಏನು ಬೇಕೋ ಅಷ್ಟೇ ನಿರ್ಧಾರ ತಗೊಳ್ಳುವುದು ಸಂಕುಚಿತವಾದ ನಿರ್ಧಾರ. ಮತ್ತೆ ನನ್ನ ಈ ಬದುಕೇ ಉದ್ಧಾರ ಆಗಬೇಕು. ಈ ಏನು ಮನುಷ್ಯ ಜನ್ಮ ಕೊಟ್ಟಿದ್ದಾನೆ ಭಗವಂತ, ಈ ಮನುಷ್ಯ ಜನ್ಮವನ್ನು ನಾನು ಸಾರ್ಥಕವನ್ನಾಗಿ ಮಾಡ್ಕೊಳ್ಬೇಕು, ಅಂಥ ನಿರ್ಧಾರ ತಗೊಳ್ಬೇಕು. ಅದು ಯಾವ ನಿರ್ಧಾರದಿಂದಾಗಿ ನನ್ನ ಈ ಮನುಷ್ಯ ಜನ್ಮ ಸಾರ್ಥಕ ಆಗ್ತದೆ, ಕಡೆಯವರೆಗೂ ಕೂಡ ಯಾವುದೇ ಸಂಕಷ್ಟ ಇಲ್ಲದೆ ಬದುಕಿ ಆಮೇಲೂ ಕೂಡ ನಾನು ಯಾವ ಒಂದು ಸಲ್ಲೋಕವನ್ನು ಹೋಗಿ ಸೇರ್ತೇನೆ, ಸದ್ಗತಿಯನ್ನು ಹೋಗಿ ಸೇರ್ತೇನೆ ಅಂದ್ರೆ ನಾನು ಬದುಕಿದ್ದಾಗಲೂ ಒಳ್ಳೆದಾಗಬೇಕು, ಸತ್ತ ಮೇಲೂ ಒಳ್ಳೆದಾಗಬೇಕು. ಅದು ಯಾವ ನಿರ್ಧಾರದಿಂದ ಒಳ್ಳೆದಾಗ್ತದೆ? ಆ ಡಿಸಿಷನ್ ಏನಿದೆ ಅದು ಬಹಳ ಮುಖ್ಯವಾದ ಡಿಸಿಷನ್. ಅಂದ್ರೆ ಅಷ್ಟು ವಿಶಾಲವಾದ ಡಿಸಿಷನ್. ಅದನ್ನು ಪ್ರಪಂಚಯ, ಅದನ್ನು ವಿಸ್ತಾರಗೊಳಿಸು. ಮೂರನೇದೇನು ಅಂತ ಹೇಳಿದ್ರೆ ಮನಸ್ಸು, ಬುದ್ಧಿ, ಅಹಂಕಾರ. ಮನುಷ್ಯನ ಒಳಗೆ ಇಲ್ಲಿ ಅಹಂಕಾರ ಅಂತ ಹೇಳಿದ ಕೂಡಲೇ ಈಗೋ ಅಂತ ತಿಳ್ಕೊಳ್ಬೇಡಿ. ಪ್ರತಿಯೊಬ್ಬ ಮನುಷ್ಯನಿಗೂ ಅಹಂಕಾರ ಬೇಕು. ಅಹಂಕಾರ ಏನು ಅಂತ ಹೇಳಿದ್ರೆ ಇಲ್ಲಿ ಅಹಂಕಾರ ಅಂತ ಹೇಳಿದ್ರೆ ಅರಿವು, ತನ್ನ ಅರಿವು, ನಾನು ಎಂಬಂತಹ ಅರಿವು. ಯಾಕಂದ್ರೆ ಇದಿದ್ರೂ ಪ್ರಯೋಜನ ಇಲ್ವಲ್ಲ. ನೋಡಿ, ಮನುಷ್ಯನಿಗೆ ತಾನು ಎಂಬ ಅರಿವು ಬೇಕು. ಅರಿವು ಇಲ್ಲದೆ ಇದ್ರೆ ಏನಾಗುತ್ತೆ ಅಂದ್ರೆ ಅದೇ ಕೋಮಾ ಸ್ಟೇಜ್ ಅಂತ ಹೇಳ್ತೇವೆ ನಾವು. ಅಂದ್ರೆ ಮೂರ್ಛಾವಸ್ಥೆ. ಮೂರ್ಛಾವಸ್ಥೆಯಲ್ಲಿ ನಾನು ಅನ್ನುವ ಅರಿವಿಲ್ಲ ಅವನಿಗೆ, ಆ ಮನುಷ್ಯನಿಗೆ. ಅಂದ್ರೆ ಹೊರಗಿನ ಈ ದೇಹದ ಮೇಲೆ ಅಭಿಮಾನ ಇಲ್ಲ. ನಮಗೆ ರಾತ್ರಿ ಮಲ್ಕೊಂಡಿರ್ತೇವೆ, ಬೆಳಗ್ಗೆ ಎಚ್ಚರ ಆಗುವುದು ಅಂತ ಹೇಳಿದ್ರೆ ಏನ್ ಹೇಳಿ, ನಾನು ಅಂತ ಅರಿವು ನನಗೆ ಮೂಡುವುದು. ಆ ಅರಿವಿಲ್ದಿದ್ರೂ ಪ್ರಯೋಜನ ಇಲ್ಲ. ಆದ್ರೆ ಆ ಅರಿವಿದೆ. ಆ ಅರಿವು ಎಷ್ಟಿದೆ ಅಂದ್ರೆ ಸಂಕುಚಿತವಾಗಿದೆ ಅಷ್ಟೇ. ಇವತ್ತು ನಾನು ಅಂತ ಸಂಕುಚಿತವಾಗಿದೆ. ಅದನ್ನು ವಿಸ್ತಾರಗೊಳಿಸು. ವಿಸ್ತಾರಗೊಳಿಸು ಅಂತ ಹೇಳಿದ್ರೆ ಏನು? ನಾನು ಯಾರು ಅದನ್ನು ಒಳಗಿಂದ ತಿಳ್ಕೊಳ್ಳುವಾಗ ಆಗಬೇಕು. ನಾನು
ಭಗವಂತನ ಕೈ ಕೆಳಗಿನ ಗೊಂಬೆ, ಭಗವಂತನ ಪ್ರತಿಬಿಂಬ. ಅವನು ಏನ್ ಮಾಡ್ತಾನೆ ಅದಕ್ಕೆ ಸರಿಯಾಗಿ ನಾನು ಒಳಗೆ ಕೂತು ಮಾಡ್ತಾ ಇರುವಂಥವನು. ಈ ಭಾವನೆ ಏನಿದೆ ಇದು ಬೆಳಿಬೇಕು ಒಳಗಿನಿಂದ. ನಾನು ಅನ್ನುವಂಥದ್ದೇನಿದೆ, ನಾನು ಅನ್ನುವಂಥದ್ದು ನನಗೆ ಯಾವಾಗ ಎಚ್ಚರ ಬೇಕದು. ಆದರೆ ನೋಡಿ, ವಿಷಯ ಏನು ಅಂತ ಹೇಳಿದ್ರೆ ಇದು ವಿಪರೀತ ಆಗಬಾರದು, ನಾನೇ ಅಂತ ಆಗಬಾರದು. ನಾನು ಎನ್ನುವುದು ಯಾವತ್ತು ಸರಿಯೇ, ನಾನೇ ಅನ್ನುವುದು ಯಾವತ್ತು ತಪ್ಪು. ನೋಡಿ, ಇದು ಏನು ಹೇಳ್ತೇವೆ ಅಂದ್ರೆ ಇದು ಈಗೋ, ನಾನೇ ಮಾಡಿದ್ದು. ನಾನೇ ಅನ್ನುವುದು ಏನ್ ತಿಳಿಸ್ತಾ ಇದೆ ಅಂದ್ರೆ ಇನ್ನೊಬ್ರಿಲ್ಲ, ನನಗಿಂತ ಬೇರೆ ಯಾದವ್ರು ಇನ್ನೊಬ್ರಿಲ್ಲ. ಎಲ್ಲಿವರೆಗೆ ಅಂದ್ರೆ ದೇವರ ಅಸ್ತಿತ್ವವನ್ನು ಅಲ್ಲಗಳೆಯುವಂಥದ್ದು. ನಾನು ಅನ್ನುವುದು ಒಳ್ಳೆಯದೇ, ನಾನು ಮಾಡ್ತೇನೆ, ದೇವರಿಗೋಸ್ಕರ ನಾನು ಮಾಡ್ತೇನೆ, ದೇವರು ಮಾಡಿಸಿದ್ದನ್ನು ನಾನು ಮಾಡ್ತೇನೆ. ಇದೂ ಕೂಡ ಇಲ್ಲ ಅಂತ ಹೇಳಿದ್ರೆ ಇನ್ನೇನು ಹೇಳಿ ಪ್ರಯೋಜನ ಉಂಟು? ಅದಕ್ಕೆ ಆ ನಾನು ಅನ್ನುವುದು ಬರಬೇಕು ಒಳಗೆ, ನಾನೇ ಅಂತ ಬರಬಾರದು. ಅದನ್ನು ವಿಸ್ತಾರಗೊಳಿಸು. ನಾನು ಅವನ ದಾಸ, ನಾನು ಅವನ ದಾಸ. ಹೇ ಶಿವನೇ, ನಿನ್ನ ಅನುಗ್ರಹ ಆಯ್ತಾ? ಅದು ಅಹಂಕಾರ ಏನಿದೆ ಅದು ಅಂದ್ರೆ ಈ ಒಳಗೆ ಇರುವಂತಹ ಅವೇರ್ನೆಸ್ ಅಂತ ಹೇಳ್ತೇವೆ, ಇದು ವಿಸ್ತಾರಗೊಳ್ಬೇಕು. ನಾಲ್ಕನೆಯದ್ದು ಮನಸ್ಸಿನ ಸಬ್ ಡಿವಿಷನ್ ಯಾವುದಂತ ಹೇಳಿದ್ರೆ ಚಿತ್ತ ಅಂತ. ಚಿತ್ತ ಅಂತ ಹೇಳಿದ್ರೆ ಸ್ಮರಣ ಶಕ್ತಿ. ಸ್ಮರಣ ಶಕ್ತಿ ಬೇಕು. ನೋಡಿ, ನಮ್ಮ ಮನಸ್ಸು, ನಮ್ಮ ಒಂದು ಸ್ಮರಣ ಶಕ್ತಿ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನೆನಪಿರ್ತದೆ, ಇಲ್ಲ ಅಂತಲ್ಲ. ಯಾವುದು ನೆನಪಿರ್ತದೆ ಹೇಳಿ ನಮಗೆ? ಇವತ್ತು ನಮಗೆ ನೆನಪಿರುವ ವಿಚಾರಗಳು ಅಂತ ಹೇಳಿದ್ರೆ ಇಷ್ಟೇ, ನನ್ನ ಮನೆಗೆ ಸಂಬಂಧಪಟ್ಟ ವಿಷಯಗಳು ಮಾತ್ರ ನನಗೆ ನೆನಪಿರುತ್ತದೆ, ಅಥವಾ ನನಗೆ ಯಾವುದು ಇಷ್ಟವಾಗಿದೆಯೋ ಆ ವಿಷಯಗಳು ನೆನಪಿರುತ್ತದೆ, ಅಥವಾ ಯಾವುದು ನನಗೆ ಕಂಡ್ರೆ ಆಗಲ್ಲ ಆ ವಿಷಯ ನೆನಪಿರುತ್ತದೆ. ನೋಡಿ, ಇಷ್ಟವಾಗುವ ವಿಷಯ, ಕಷ್ಟವಾದ ವಿಷಯಗಳು ಅಷ್ಟೇ ನಮಗೆ ನೆನಪಲ್ಲಿ ಇರುವಂಥದ್ದು ಇವತ್ತು, ಅಥವಾ ನನಗೆ ಸಂಬಂಧಪಟ್ಟದ್ದು. ಅದಕ್ಕಿಂತ ಹೆಚ್ಚು ಯಾವತ್ತಾದರೂ ನಾನು ಉದ್ಧಾರ ಆಗ್ಲಿಕ್ಕೆ ಬೇಕಾದ ವಿಷಯಗಳ ನೆನಪಲ್ಲಿರ್ತದ? ದೇವ್ರ ವಿಷಯ ಇಷ್ಟೆಲ್ಲ ಕೇಳ್ತೇವಲ್ಲ, ನೆನಪಲ್ಲಿರ್ತದ? ಯಾವಾಗಾದ್ರೂ ನಮಗೆ ಉಪಯೋಗ ಬರ್ತದ? ಬರುವುದೇ ಇಲ್ಲ, ನೆನಪೇ ಇರೋಲ್ಲ. ಕೇಳ್ತಾ ಇರ್ತೇವೆ, ಈ ಕಡೆಯಿಂದ ಮರೆತು ಹೋಗ್ತಾ ಇರ್ತೇವೆ. ಕಾರಣ ಏನಂದ್ರೆ ಆ ಚಿತ್ತ ಏನಿದೆ, ಚಿತ್ತ ಸಂಕುಚಿತವಾಗಿದೆ, ಅರಳಿಲ್ಲ. ಅದು ದೇವರ ವಿಷಯವನ್ನು ಗ್ರಹಣ ಮಾಡುವಷ್ಟು ಅರಳಿಲ್ಲ. ಅರಳಬೇಕು, ನೆನಪು ಶಕ್ತಿ ಅಲ್ಲಿ ಉಳಿಬೇಕು. ಯಾವಾಗ ನಮಗೆ ದೇವರ ನೆನಪು ಉಳಿದಿರ್ತದೆ, ಪ್ರತಿಯೊಂದು ಕಡೆಯೂ ನೆನಪಿನ ದೇವರ ನೆನಪು ಬರ್ತಾ ಇರ್ತದೆ, ಆಗ ನಿಜವಾಗ್ಲೂ ಚಿತ್ತ ಅನ್ನೋದು ಓಪನ್ ಆಗಿದೆ. ಇದು ನಾಲ್ಕನೆಯ ವಿಭಾಗ. ಅದನ್ನು ನೀನು ವಿಸ್ತಾರಗೊಳಿಸಯ್ಯ, ನನ್ನ ನೆನಪಿನ ಶಕ್ತಿ ವಿಸ್ತಾರಗೊಳಿಸು. ಕೇವಲ ಇಲ್ಲಿಯದ್ಯಾವುದು ನಾಲ್ಕಲ್ಲ, ನಿಜವಾಗಿ ನಾನು ಉದ್ಧಾರ ಆಗ್ಲಿಕ್ಕೆ ಯಾವ ನೆನಪು ಬೇಕು? ಯಾಕಂದ್ರೆ ನಾವೇನೊಂದು ಈ ಸತ್ಸಂಗ ಅಥವಾ ಒಳ್ಳೆ ಮಾತುಗಳನ್ನು ಕೇಳ್ತೇವೆ, ಅದರ ನೆನಪು ಬರಬೇಕು. ಅದು ಎಷ್ಟೋ ಕಷ್ಟಗಳನ್ನು ಪರಿಹಾರ ಮಾಡುತ್ತದೆ, ನಮ್ಮ ಎಷ್ಟೋ ಚಿಂತೆಗಳನ್ನು ದೂರ ಮಾಡುತ್ತದೆ, ಜೀವನದಲ್ಲಿ ಸುಖವನ್ನು ತಂದುಕೊಡುತ್ತದೆ, ನೆಮ್ಮದಿಯನ್ನು ತಂದುಕೊಡುತ್ತದೆ. ಐದನೆಯದ್ದು ಯಾವುದು ಅಂದ್ರೆ ಮನಸ್ಸಿನ ಐದನೆಯ ವಿಭಾಗ ಚೇತನ ಅಂತ. ಬಹುಸ್ಮರಣ ಶಕ್ತಿಸ್ತು ಚೇತನೇತ್ಯಭಿಧೀಯತೆ ಅಂತ. ಇದು ಮಾತ್ರ ಅರಳಬೇಕು ಅಂತ ಹೇಳಿದ್ರೆ ಶಿವನ ಪರಮಾನುಗ್ರಹ ಆಗಬೇಕು. ಸಾಮಾನ್ಯ ಅನುಗ್ರಹದಿಂದಲೂ ಸಾಧ್ಯ ಆಗೋಲ್ಲ ಇದು. ಯಾಕೆ ಅಂತ ಹೇಳಿದ್ರೆ ಇದು ಬಹುಸ್ಮರಣ ಶಕ್ತಿಯಿಂದ, ಅಂಥಿಂಥ ಸ್ಮರಣ ಶಕ್ತಿ ಅಲ್ಲ, ಜನ್ಮ ಜನ್ಮಾಂತರಗಳ ನೆನಪು. ಜನ್ಮ ಜನ್ಮಾಂತರಗಳ ನೆನಪು. ನಮಗೆ ಈ ಜನ್ಮದಲ್ಲೇ ಏನು ಮಾಡಿದ್ದೇವೆ ನೆನಪಿರೋಲ್ಲ, ಇನ್ನು ಜನ್ಮ ಜನ್ಮಾಂತರಗಳು ಎಲ್ಲಿಂದ ಹೋಗಬೇಕು? ಆದರೆ ಶಿವನ ಬಳಿ ಪ್ರಾರ್ಥನೆ ಮಾಡೋದು, ಹೇ ಶಿವನೇ, ಇವತ್ತು ಚೇತನ ಏನಿದೆ, ಆ ಮನಸ್ಸಿನ ಐದನೇ ವಿಭಾಗವಾದ ಚೇತನ ಅಂತೂ ಕೂಡ ಮುದುಡಿಕೊಂಡು ಬಿಟ್ಟಿದೆ, ಸಂಪೂರ್ಣ ಮುದುಡಿ ಹೋಗಿದೆ. ನಿನ್ನ ಅನುಗ್ರಹದಿಂದ ಅದು ಕೂಡ ಅರಳಬೇಕು. ನನಗೆ ಜನ್ಮ ಜನ್ಮಾಂತರಗಳ ನೆನಪು ಬರಬೇಕು. ನಾನು ಹಿಂದೆ ಏನು ಮಾಡಿದ್ದೇನೆ, ಇವತ್ತು ಯಾಕೆ ಈ ರೀತಿ ಆಗಿದ್ದೇನೆ, ಅವತ್ತು ಗೊತ್ತಾದಾಗ ಓ ಇನ್ನು ಮಾಡಬಾರದು, ಇನ್ನು ನಾನು ಸರಿ ಮಾಡಬೇಕು, ಈ ರೀತಿ ಭಾವನೆ ಬರ್ತದಲ್ವ. ಹೀಗೆ ಪ್ರಪಂಚಯ ಚ ಪಂಚವೃನ್, 5 ಮನಸ್ಸಿನ ವಿಭಾಗಗಳೇನಿದೆ, ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ, ಅದನ್ನು ಅರಳಿಸಯ್ಯ. ಅದರೊಟ್ಟಿಗೆ ಇನ್ನೊಂದು ಪ್ರಾರ್ಥನೆ ಮಾಡೋದು ಬಹಳ ಸುಂದರವಾದದ್ದು, ಇದಂತೂ ನಾವು ಮಾಡಲೇಬೇಕು. ಏನಂದ್ರೆ ಮಮ ಮನಸ್ತಮಸ್ತಾಡಯ, ನನ್ನ ಮನಸ್ಸಿನಲ್ಲಿ ಕೂತಿರುವ ಕತ್ತಲೆ ಏನಿದೆ ಅದನ್ನು ಹೊಡೆದು ಓಡಿಸಯ್ಯ.